ಆಮೇಲೆ ಇದು ಮೀಟ್ರ್ ಬಾಕ್ಸು ಒರಿಜಿನಲ್ಲೇ. ನಾನು ಈ ಮಾಸ್ಕ್ ಸಪ್ರೇಟಾಗಿ ಹಾಕ್ಸಿದ್ದು, ಬಟ್ ಅದಕ್ಕೆ ಮುಂಚೆ ಈ ಪಾರ್ಟ್ ಇದೆ, ಇಲ್ಲಿ ಕವಾಸಕಿ ಅಂತ ಬರ್ತಿದೆ. ಸೊ ಈ ಗಾಡಿದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಪರ್ಫಾರ್ಮೆನ್ಸು ಪ್ಲಸ್ ಸೌಂಡ್ ಕೇಳಿಸ್ತೀನಿ ನೋಡಿ ಈಗ. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ 3ನೇ ಗಾಡಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿರೋದು 13 ಗಾಡಿಗಳಲ್ಲಿ. ಮೊದಲು ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ 750 ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿದೆ. ಅದಾದಮೇಲೆ SD ಕ್ಲಾಸಿಕ್ 250 1980 ಮಾಡಲ್, ಅದನ್ನು ಇಂಟ್ರೊಡ್ಯೂಸ್ ಮಾಡಿಸಿದೆ. ಈಗ ಮಾಡಿಸ್ತಿರೋದು 3ನೇ ಗಾಡಿ, ತುಂಬ ರೇರು ಈ ಗಾಡಿ. ಸೊ ಇವಾಗ ಯಾರ್ಯಾರು ಈ ಕವಾಸಕಿಯಲ್ಲಿ ನಿಂಜಾ, ಆಮೇಲೆ 10R 14R, ಆಮೇಲೆ Z900 ಅಂತ ಎಲ್ಲ ಅಂತಾರೆ, ಅವರಿಗೆಲ್ಲರಿಗೂ ಮೂಲ ಇದೆ ಕವಾಸಕಿಗೆ ಇಂಡಿಯಾದಲ್ಲಿ. ಸೊ ಫಸ್ಟ್ ಗಾಡಿ ಕವಾಸಕಿ ಕಡೆಯಿಂದ ಇಂಡಿಯಾದಲ್ಲಿ ಬಂದಿದ್ದು. ಸೊ ಕವಾಸಕಿ KB100 ಅಂತ, ಕವಾಸಕಿ ಬಜಾಜ್ KB100 ಅಂತ. KB100 ಅಂದರೆ ಸೊ ನೋಡ್ಕೊಳ್ಳಿ, ಫಸ್ಟ್ ಗಾಡಿ ಕವಾಸಕಿಯಿಂದ ಬಂದಿದ್ದು. ತುಂಬ ರೇರು ಗುರು ಈ ಗಾಡಿ. ಆಮೇಲೆ ಈ ಗಾಡಿ ಬಗ್ಗೆ ತುಂಬ ಮಾತಾಡೋದಿದೆ, ಸೊ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಸಲ ಬಂದಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಲಾಕ್ ಶುರು ಮಾಡ್ತಿದ್ದೀನಿ, ಬನ್ನಿ. ಸೊ 2 ಸ್ಟ್ರೋಕ್ ಗಾಡಿಗಳಲ್ಲಿ ಈ 100cc 100ಇಂದ 150cc ನಾವು ಗಾಡಿ ಅಂತ ಅಂದ್ಕೊಂಡ್ರೆ ಈಗಿನ ಜನ್ರೇಷನ್ ಅವ್ರಿಗೆ ಬರೋದೇ ತಲೆಗೆ RX100 ಅಂತ. ಸೊ RX100 ಒಂದೇ ಅಲ್ಲ, 2 ಸ್ಟ್ರೋಕ್ ಸೆಗ್ಮೆಂಟಲ್ಲಿ, ಆ ಸೆಗ್ಮೆಂಟಲ್ಲಿ 100 150cc ಈ ಒಳಗಡೆ ಕೆಲವೊಂದು ಬೇರೆ ಗಾಡಿಗಳು ಇದ್ವು ಆ ಸಮಯದಲ್ಲಿ. 1984 ಫಸ್ಟು ಸುಜುಕಿ AX100 ಅಂತ ಬಂತು. ಸೊ ಅದಾದಮೇಲೆ RX100 ಬಂತು. ಅದಾದಮೇಲೆ ಹೋಂಡಾದಲ್ಲಿ CD100 ಕೇಳಿರ್ತೀರಾ ನೀವು. ಸೊ CD100 ಬಂತು, 4 ಸ್ಟ್ರೋಕ್. ಅದೊಂದೇ 4 ಸ್ಟ್ರೋಕ್ ಆಗ ಬಂದಿದ್ದು 100cc. ಅದಾದಮೇಲೆ ಕವಾಸಕಿ ಬಜಾಜ್ KB100 ಬಂದಿದ್ದು. ಸೊ ಈ 4 ಬ್ರ್ಯಾಂಡ್ಗಳು 4 ಇಂಡಿಯನ್ ಬ್ರ್ಯಾಂಡ್ಗಳ ಜೊತೆ ಸೇರಿಕೊಂಡು ಟೈಅಪ್ ಆಗಿ ಇಂಡಿಯಾಗೆ ಬಂದಿದ್ದು. ಸೊ ಸುಜುಕಿ ತೊಗೊಳ್ಳೋದಾದರೆ ಸುಜುಕಿ, ಸೊ TVS ಅವ್ರ ಜೊತೆ ಬಂದರು. ಆಮೇಲೆ ಹೋಂಡಾದವ್ರು ನೋಡೋದಾದರೆ ಹೀರೋದವ್ರ ಜೊತೆ ಟೈಅಪ್ ಆಗಿ ಬಂದರು. ಯಮಹಾದವ್ರು ನೋಡಿದ್ರೆ ಎಸ್ಕಾಟ್ಸ್ ಅವ್ರ ಜೊತೆ ಟೈಅಪ್ ಆಗಿ ಬಂದರು. ಕವಾಸಕಿ ಅವ್ರು ನೋಡಿದ್ರೆ ಬಜಾಜ್ ಅವ್ರ ಜೊತೆ ಟೈಅಪ್ ಆಗಿ ಬಂದರು. ಸೊ ಫಸ್ಟ್ ಕವಾಸಕಿ ಗಾಡಿ 1986 ಲಾಂಚ್ ಆಗಿದ್ದು ಕವಾಸಕಿ ಬಜಾಜ್ KB100 ಅಂತ. ನೋಡ್ಬೋದು ನೀವು, ಇದೇ ಗಾಡಿ ನನ್ನ ಕಲೆಕ್ಷನಲ್ಲಿ ಇರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಗಾಡಿ. ನನಗೆ ತುಂಬ ಇಷ್ಟ ಇರೋ ಗಾಡಿ ಇದು. ನೋಡ್ಬೋದು ನೀವು, ಜಪಾನ್ ಇಂಜಿನಿಗರು, 1987 ಮಾಡಲ್ ಇದು. ಸೊ ಎಲ್ಲರೂ RX100 ಅಂತಾರೆ. RX100ಗೆ ಕಾಂಪಿಟೇಷನ್ನೇ ಇಲ್ಲ ಅಂತ ಜನ ಅಂದ್ಕೊಂಡಿರೋದು. ಈ ಗಾಡಿ ನಾನು ಸ್ವಲ್ಪ ನೋಡ್ಕೊಳ್ಳಿ, RX100 ಹೊಡ್ಕೊಂಡು ಹೋಗ್ಬಿಡುತ್ತಿದ್ದು. ಸೊ ಅಫ್ಕೋರ್ಸ್ RX100ಗೆ 11.5 PS ಅರೌಂಡ್ ಏನೋ ಪವರ್ ಇದೆ, ಬಟ್ ಇದಕ್ಕೆ 10.5 PS ಆಲ್ಮೋಸ್ಟ್ ಈಕ್ವಲ್ ಬರುತ್ತೆ. ಬಟ್ ಪರ್ಫಾರ್ಮೆನ್ಸಲ್ಲಿ ಗುರು ನಮ್ಮ ಹುಡುಗರ ಹತ್ರ ಬೇರೆ RXಗಳು ಇದೆ. ಇದು RXನ ಹೊಡೆದಾಕುತ್ತೆ ಗುರು. ಇದು ಬಂದು ಜಪಾನ್ ಮಾಡಲ್ಲು, 89 ಬಂತು. ಇದರಲ್ಲಿ ಪವರ್ ಬಾಕ್ಸ್ ಬರಲ್ಲ. ಅದಾದಮೇಲೆ ಬಂದಿದ್ದು ಮಾಡಲಲ್ಲಿ, ಇಂಡಿಯಾ ಮಾಡಲಲ್ಲಿ ಪವರ್ ಬಾಕ್ಸ್ ಬರುತ್ತೆ ನಮಗೆ ಇಲ್ಲಿ. ಸೊ ಪವರ್ ಬಾಕ್ಸ್ ಇರೋದು ಇನ್ನೂ ಸ್ವಲ್ಪ ಪಿಕಪ್ ಚೆನ್ನಾಗಿರುತ್ತೆ. ಬಟ್ ನನಗೆ ಪರ್ಸ್ನಲಾಗಿ ಈ ಜಪಾನ್ ಇಂಜಿನ್ ಮಾಡಲೇ ಇಷ್ಟ ಆಗಿದ್ದು, ಪರ್ಫಾರ್ಮೆನ್ಸ್ ನೋಡೋದಾದರೆ. ಸೊ ಹಾಗೆ ಪವರ್ ಹೇಳ್ದಂಗೆ 10.5 PS ಪವರ್ ಇದೆ. ಆಮೇಲೆ 10.5 Nm ಟಾರ್ಕ್ ಇದೆ. ಆಮೇಲೆ ಟ್ಯಾಂಕ್ ನೋಡೋದಾದರೆ 11 ಲೀಟ್ರ್ ಟ್ಯಾಂಕು ನೋಡಿ. ಮೈಲೇಜ್ ಮಾತ್ರ ಸಖತ್ತಾಗಿ ಕೊಡುತ್ತೆ. ನನ್ನ ಹತ್ರ ಇರೋ 2 ಸ್ಟ್ರೋಕ್ಗಳಲ್ಲೇ ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಗಾಡಿ ಅಂದರೆ ಇದನ್ನಂತ ಹೇಳ್ಬೋದು. ಸೊ ಎಷ್ಟಪ್ಪ ಕೊಡುತ್ತೆ ಅಂತ ಹೇಳೋದಾದರೆ ಮಿನಿಮಮ್ 35 to 40 ಕೊಡುತ್ತೆ. ಆಮೇಲೆ ಹೈವೇಸಲ್ಲಿ ಕರೆಕ್ಟಾಗಿ ಓಡಿಸಿದ್ರೆ ಸಿಟಿ ಒಳಗಡೆ ಒಂದು 45 ಕೊಡುತ್ತೆ. ಹೈವೇಸಲ್ಲೂ ಎತ್ತಿದ್ದೀನಿ, ಒಂದು 2-3 ರೈಡ್ ಮಾಡಿದ್ದೀನಿ ಲಾಂಗಲ್ಲಿ. ಸೊ ಅದರಲ್ಲೂ ನನಗೆ 45 to 48 ಕೊಟ್ಟಿದೆ ಗಾಡಿ. ಸೊ ಮೈಲೇಜ್ ಮಾತ್ರ ಸೂಪರು. ಆಮೇಲೆ ಇದು ಒಂಥರ ಮೆಕ್ಯಾನಿಸಮೇ ಸೂಪರ್ ಗುರು, ಡಿಫ್ರೆಂಟ್ ಫುಲ್ಲು ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ. ಸೊ ಈ ಸುಜುಕಿ, ಹೋಂಡಾ ಅಥವಾ ಯಮಹಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟು. ಇದ್ರ ಕಾರ್ಬೊರೇಟರ್ ನೋಡ್ಬೋದು ನೀವು, ಇಲ್ಲಿ ಬರುತ್ತೆ ಒಳಗಡೆ, ಇಲ್ಲಿಗೆ ಬರುತ್ತೆ ಕಾರ್ಬೊರೇಟರು. ಆಮೇಲೆ ನೋಡಿ ನೀವೇ, ಒಂಥರ ಫುಲ್ ಮೆಕ್ಯಾನಿಸಮೇ ಡಿಫ್ರೆಂಟು. ಕವಾಸಕಿ ಅವರು ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಆವಾಗಲೇ ಪ್ರೂವ್ ಮಾಡೋಕೆ ಹೊರಟಿದ್ರು ಅನಿಸುತ್ತೆ. ನೋಡಿ ಮೀಟ್ರ್ ಬಾಕ್ಸ್ ಒಂದ್ಸಲ ನೋಡಿ, ಆಗಿನ ಕಾಲಕ್ಕೆ ಏನೇನು ಕೊಟ್ಟಿದ್ದಾರೆ. ಈಗ ಇರೋ ಬುಲೆಟಲ್ಲೇ ನಮಗೆ ಫ್ಯೂಯಲ್ ಗಾಜ್ ಸಿಗ್ತಾ ಇರಲಿಲ್ಲ 2-3 ವರ್ಷದವರೆಗೂ. ನೋಡಿ ಸ್ಪೀಡೋಮೀಟರು, ಆಮೇಲೆ ಫ್ಯೂಯಲ್ ಗಾಜು, RPM ಮೀಟರು, ಆಮೇಲೆ ಟರ್ನ್ ಇಂಡಿಕೇಟರ್ಸು, ಪ್ಲಸ್ ನ್ಯೂಟ್ರಲ್ ಇಂಡಿಕೇಟರು, ಹೈ ಬೀಮ್ ಲೋ ಬೀಮ್ ಎಲ್ಲನೂ ಕೊಟ್ಟಿದ್ದಾರೆ. ಕ್ರೇಜಿ ಅಲ್ಲ ನೋಡ್ರಪ್ಪ. ಮೀಟ್ರ್ ಬಾಕ್ಸ್ ಆಗಲೇ 1986 ಈ ಲೆವೆಲ್ ಕೊಟ್ಟಿದ್ದಾರೆ. ಸ್ವಿಚ್ಗಳು ನೋಡಿ, ಒರಿಜಿನಲ್ ಸ್ವಿಚ್ಗಳು ಇವೆಲ್ಲ. ಇಗ್ನಿಷನ್ ಸ್ವಿಚ್ ನೋಡ್ಬೋದು ನೀವು. ಸ್ವಲ್ಪ ಹುಡುಗರು ಆಟ ಆಡ್ತಿದ್ದಾರೆ ಹಿಂದೆಗಡೆ, ನಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಇರಲಿ. ಆಮೇಲೆ
ಈ ಗಾಡಿದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಪರ್ಫಾರ್ಮೆನ್ಸು ಪ್ಲಸ್ ಸೌಂಡು ಗುರು. ಸೌಂಡ್ ಕೇಳಿಸ್ತೀನಿ ನೋಡಿ. ಈಗ ಮಫ್ಲರ್ ಸ್ವಲ್ಪ ಚೇಂಜ್ ಮಾಡಿಸಿದ್ದೀನಿ, ಬಟ್ ಒರಿಜಿನಲ್ ಲೈಕ್ ಒರಿಜಿನಲ್ ಸೈಲೆನ್ಸರೇ ಇದು. ಕಿಕ್ಕರ್ ನೋಡ್ಬೋದು ನೀವು. ಎಕ್ಸಾಸ್ಟ್ ಇಷ್ಟ ಆಯಿತು. ನನ್ನ ಗಾಡಿ ನೋಡೋದಾದರೆ ಕಂಪ್ಲೀಟ್ ಒರಿಜಿನಾಲಿಟಿಯಲ್ಲಿದೆ. ನೋಡ್ಬೋದು ಇಂಡಿಕೇಟರ್ಸು ಒರಿಜಿನಲ್ ಇಂಡಿಕೇಟರ್ಸ್ ಇದು ಡಿಫ್ರೆಂಟ್ ಆಗಿದೆಯಲ್ಲ. ಸೊ ಕೇಪಿಗೆ ಬರೋ ಒರಿಜಿನಲ್ ಇಂಡಿಕೇಟರ್ಸು, ಹೆಡ್ಲೈಟು ಒರಿಜಿನಲ್ಲೇ, ಆಮೇಲೆ ಇದು ಮೀಟ್ರ್ ಬಾಕ್ಸು ಒರಿಜಿನಲ್ಲೇ. ನಾನು ಈ ಮಾಸ್ಕ್ ಸಪ್ರೇಟಾಗಿ ಹಾಕ್ಸಿದ್ದು, ಬಟ್ ಅದಕ್ಕೆ ಮುಂಚೆ ಈ ಪಾರ್ಟ್ ಇದೆ, ಇಲ್ಲಿ ಕವಾಸಕಿ ಅಂತ ಬರ್ತಿದೆ. ಸೊ ಒರಿಜಿನಲ್ ಐಟಮ್ಗಳೇ ಆಲ್ಮೋಸ್ಟ್ ಇರೋದು. ಆಮೇಲೆ ನೋಡ್ಬೋದು ನೀವು, ಇಂಜಿನ್ ಸ್ವಲ್ಪ ಕೆಲಸ ಇದೆ, ಮಾಡಿಸ್ಬೇಕು. ಬಟ್ ನಂದು ಕಲೆಕ್ಷನ್ ತುಂಬ ಇದೆಯಲ್ಲ, ಟೈಮ್ ಸಿಗ್ತಿಲ್ಲ. ಸೊ ಮಾಡಿಸ್ತೀನಿ, ಬಟ್ ಈಗಲೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಫುಟ್ ರೆಸ್ಟ್ ಎಲ್ಲ ಒರಿಜಿನಲ್ ಗುರು ಆಲ್ಮೋಸ್ಟು. ಸೈಲೆನ್ಸರ್ ನೋಡಿ, ಟೈರ್ ರೀಸೆಂಟಾಗಿ ಚೇಂಜ್ ಮಾಡಿಸ್ದೆ. ಟೈಲ್ ಲೈಟ್ ನೋಡ್ಬೋದು, ಒರಿಜಿನಾಲಿಟಿ, ಕಂಪ್ಲೀಟ್ ಒರಿಜಿನಾಲಿಟಿ. ಹಿಂದೆಗಡೆ ಕೌಲು, ಆಮೇಲೆ ಸೈಡ್ ಶೀಲ್ಡ್ಸು ಎಲ್ಲ ಒರಿಜಿನಲ್ಲೇ ನೋಡಿ. ಇನ್ಕ್ಲೂಡಿಂಗ್ ಫುಟ್ ರೆಸ್ಟೂ ಅಷ್ಟೇ ಒರಿಜಿನಲ್ಲೇ ನೋಡಿ. ಇಲ್ಲಿ ತೋರಿಸ್ತೀನಿ, ಕೆ ಬಜಾಜ್ ಒರಿಜಿನಲ್ ಫುಟ್ ರೆಸ್ಟೇ, ಆಲ್ಮೋಸ್ಟ್ ಒರಿಜಿನಲ್ ಪಾರ್ಟ್ ಸಿಕ್ಕಿದ್ದೀನಿ. ಚೈನ್ ಕವರ್ ಒಂದು ಪೇಂಟಿಂಗ್ ಹೋಗಿದೆ, ಸೊ ಅದೊಂದಿಲ್ಲ ಈಗ ಸದ್ಯಕ್ಕೆ, ಬಟ್ ಪೇಂಟಿಂಗಲ್ಲಿದೆ, ಬರುತ್ತೆ. ನೋಡ್ಬೋದು ನೀವು. ಈ ಗಾಡಿದು ಓಡಿಸೋ ಫೀಲೇ ಬೇರೆ ಗುರು. ಪಿಕಪ್ ಸಖತ್ತಾಗಿದೆ, ಪ್ಲಸ್ ಬ್ರೇಕಿಂಗ್ ಇದೆ ನೋಡಿ. ಎರಡು ಕಡೆ ಡ್ರಮ್ ಬ್ರೇಕ್ಸೇ, ಬಟ್ ಆದ್ರೂ ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಗುರು ನಮಗೆ ಬ್ರೇಕಿಂಗ್ಸು. ಬೇರೆ ಬೇರೆ ಗಾಡಿಗಳು ಓಡಿಸಿದ್ದೀನಿ, ಬೇರೆ ಬೇರೆ ಬ್ರ್ಯಾಂಡ್ದು, ಬಟ್ KB ಒಂಥರ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ ಬ್ರೇಕಿಂಗು. ಅದು ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಇಷ್ಟ ಆಯಿತು ನೋಡಿ. ಆ್ಯಂಡ್ ಸುಜುಕಿಯಲ್ಲಿ 2 ಸ್ಟ್ರೋಕ್ ಬಂತು, ಯಮಹಾದಲ್ಲೂ 2 ಸ್ಟ್ರೋಕ್ ಬಂತು, ಕಾವಾಸಕಿಯಲ್ಲೂ 2 ಸ್ಟ್ರೋಕ್ ಬಂತು. ಸೊ ಇಷ್ಟು ಇದ್ರೂ ನನಗೆ ಇದೊಂಥರ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಗಾಡಿ ಗುರು. ನೋಡಿ ಹೆಂಗೆ ಕಾಣಿಸ್ತಿದೆಯಲ್ಲ, ತುಂಬ ರೇರಿ ಗಾಡಿ. ಗೊತ್ತಿರುತ್ತೆ 2 ಸ್ಟ್ರೋಕ್ ಲವರ್ಸಿಗೆ ಮಾತ್ರ, ಬಟ್ ಹೊಸಬ್ರಿಗೆ ಈಗಿನ ಜನ್ರೇಷನ್ ಅವ್ರಿಗೆ ಅರ್ಧಕ್ಕರ್ಧ ಗೊತ್ತಿರಲ್ಲ ಈ ಗಾಡಿ ಬಗ್ಗೆ. ನೋಡ್ಕೊಳ್ಳಿ, ಜಾಸ್ತಿ ಟೆಕ್ನಿಕಲಾಗಿ ಏನೂ ಹೋಗೋಲ್ಲ, ಬಿಕಾಸ್ ಈ ಗಾಡಿಗಳೆಲ್ಲ ಟೆಕ್ನಿಕಾಲಿಟಿ ಅಷ್ಟು ನಮಗೆ ಏನಂತೀರ ಉಪಯೋಗಕ್ಕೆ ಬರಲ್ಲ. ಪ್ರಾಕ್ಟಿಕಲಾಗಿ ಹೇಗಿರುತ್ತೆ ಅದು ನಮಗೆ ಇಂಪಾರ್ಟೆಂಟು. ಸೊ ಪ್ರಾಕ್ಟಿಕಲಾಗಿ ಹೇಳೋದಾದರೆ ಈ ಗಾಡಿ ನನಗೆ ತುಂಬ ಇಷ್ಟ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಔಟ್ ಆಫ್ 10 ಅಟ್ಲೀಸ್ಟ್ ಒಂದು 9 ಆದರೂ ಆರಾಮಾಗಿ ಕೊಡ್ತೀನಿ ನಾನು, ಬಿಕಾಸ್ ತುಂಬ ಒಳ್ಳೆ ಪರ್ಫೆಕ್ಟ್ ಗಾಡಿ ಗುರು ಇದು. ಮೈಲೇಜ್ ಇದೆ, ಪವರ್ ಇದೆ, ಲುಕ್ಸ್ ಇದೆ, ಆ ಕಡೆ ಸೌಂಡೂ ಇದೆ. ನೋಡ್ಬೋದು ನೀವು. ಸೊ ಅಷ್ಟೇ ಒಂದು ಓವರ್ ವ್ಯೂ ಥರ ಹೇಳಿದ್ದೀನಿ ವಿಡಿಯೋದಲ್ಲಿ. ಸೊ ಇದು ನನ್ನ 3ನೇ ಗಾಡಿ. ಇದು ಬಿಟ್ಟು ಇನ್ನೂ ಒಂದು 9 ಗಾಡಿಗಳಿದೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಅಷ್ಟೇ ಗುರು. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಆಮೇಲೆ ಈ ಗಾಡಿಗಳದ್ದು ನಿಮ್ಗೇನಾದರೂ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲೆಲ್ಲ ಹಾಕಿರ್ತೀನಿ, ಕೆಳಗಡೆ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ ID. ಸೊ ಹೋಗಿ ಅಲ್ಲಿ ಫಾಲೋ ಮಾಡ್ಬೋದು. ನನ್ನ ಪ್ರತಿಯೊಂದು ಗಾಡಿದೂ ನಿಮಗೆ ಅಲ್ಲಿ ಅಪ್ಡೇಟ್ ಸಿಗ್ತಿರುತ್ತೆ. ಸೊ ಅಷ್ಟೇ. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬೈ ನಮಸ್ಕಾರ.